ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಅವರ್ ಪಾಡ್ಕಾಸ್ಟ್. ಸೊ ಇವತ್ತು ನಾನು ಏನಪ್ಪ ಇಂಟ್ರೊಡಕ್ಷನ್ ಕೊಡ್ತಾ ಇದೀನಿ ಅನ್ಕೊಂಡಿದ್ದೀರಾ? ಸೊ ಆಕ್ಚುಲ್ ಆಗಿ ಏನಂದ್ರೆ ಜಾವಾ ಬೈಕಿನ ರಿವ್ಯೂ ಕೇಳೋಣ ಅಂತೇಳಿ ದೀಪಕ್ ಜೊತೆ ಕೂತಿರೋವಂಥದ್ದು. ಸೊ ಜಾವಾ ಬೈಕಿನ ಓನರ್ ದೀಪಕ್ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ. ಸೊ ಅವ್ನ ಮುಖ ನೋಡಿದ ತಕ್ಷಣ ಅವನ ಮುಖದಲ್ಲಿ ಒಂದು ಉತ್ತೇಜನ ಕಳೆ ಕಾಣಿಸ್ತಾ ಇರುತ್ತೆ ನಿಮ್ಗೆ. ದೇವರಲ್ಲಿ ಇವನದು ಇಂದ್ರನ ಜಾತಕ, ರಾಜರಲ್ಲಿ ವಿಷ್ಣುವರ್ಧನನ ಜಾತಕ, ಮನುಷ್ಯರಲ್ಲಿ ಬಿಲ್ಗೇಟ್ ಜಾತಕ. ಒಟ್ಟಿನಲ್ಲಿ ಇವನು ಆಳಾಗಿರುವುದಿಲ್ಲ, ಇಡೀ ರಾಜ್ಯವನ್ನೇ ಆಳ್ತಾನೆ. ದೀಪಕ್, ನಿಮ್ ಮುಖದಲ್ಲಿ ಕಳೆ ಕಾಣಿಸ್ತಾ ಇದೆ ಜಾವಾ ಬೈಕ್ ಇರೋದ್ರಿಂದ. ಕಳೆದ ಬ್ರೋ, ಅದು ನೋವು. ಸೊ ಮೊದಲನೇದಾಗಿ ಎಷ್ಟು ವರ್ಷ ಆಯ್ತು ದೀಪಕ್ ಗಾಡಿ ತಗೊಂಡು? ಗಾಡಿ 2023 ಅಲ್ಲಿ ತಗೊಂಡಿದ್ದು. 2 ಇಯರ್ಸ್ ಕಂಪ್ಲೀಟ್ ಆಗಿ 2.5 ಇಯರ್ಸ್ ಹತ್ರ ಬರ್ತಿದೆ. ನೀವು ಮಾರೋ ಪ್ಲಾನ್ ಇದೆಯಾ, ಇಲ್ಲದ್ರೆ ಇಟ್ಕೊಂತೀರಾ? ಅಷ್ಟು ಚೆನ್ನಾಗಿದೆ ಗಾಡಿ. ಫಸ್ಟ್ ಬೈಕ್ ಪೃಥ್ವಿ ನಮ್ ತಾತ ಕೊಡ್ಸಿದ್ದು, ಹಿಂಗ್ ಮಾರಕ್ಕಾಗುತ್ತೆ? ತಾತ ಅಜ್ಜಿ ಎಮೋಷನಲ್ ಇರುತ್ತೆ ಅದ್ರ. ಸೊ ಏನಕ್ಕೆ ಗಾಡಿ ತಗೊಂಡಿದ್ದು? ಕಾಲೇಜ್ ಲೈಫ್ ಅಲ್ಲಿ ತಗೊಂಡಿದ್ದ ಗಾಡಿ ಅದನ್ನ? ಹೌದು ಬ್ರೋ. ಓಕೆ, ಏನಕ್ಕೆ ತಗೊಂಡಿದ್ದು? ಹುಡುಗಿರ್ ಇಂಪ್ರೆಸ್ ಮಾಡಕ್ಕ, ಇಲ್ಲದ್ರೆ ಬ್ರೋ ಒಂದ್ ಹುಡುಗರಿಗೆ ಬೈಕ್ ಅಂದ್ರೆ ಹೆಂಗ್ ಗೊತ್ತಾ ಬ್ರೋ, ಎಮೋಷನ್ ಇದ್ದಂಗೆ ಅದು. ಅಲ್ಲ, ಇವಾಗ ಪರ್ಪಸ್ ಅನ್ನೋದು ಪರ್ಪಸ್ ಏನಿಲ್ಲ ಬ್ರೋ. ಎನ್ಫೀಲ್ಡ್ ಅಲ್ಲಿ ಎಕ್ಸ್ಲೇಟರ್ ಇಟ್ಟಿದ ತಕ್ಷಣ ಹೀರೋ ಅನ್ಕೊಂತಾರ. ಕಟ್ಟಿರೋ ಎಕ್ಸಾಮ್ ಅಲ್ಲಿ ರ್ಯಾಂಕ್ ಪಡಿಬೇಕು, ನಿದ್ದೆ ಮಾಡಬಾರ್ದು. ರಾತ್ರಿ 12ವರೆಗೂ ಓದ್ತೀಯೋ, 1ವರೆಗೂ ಓದ್ತೀಯೋ, 2ವರೆಗೂ ಓದ್ತೀಯೋ. ಇಲ್ಲ ಬ್ರೋ, ಸಣ್ಣದಿದ್ದ ರಾಯಲ್ ಎನ್ಫೀಲ್ಡ್ ತಗೋಬೇಕು ಅಂತ ಆಸೆ ಇತ್ತು. ರಾಯಲ್ ಎನ್ಫೀಲ್ಡ್ ತಗೋಬೇಕು ಅಂತಾನೆ ಇದ್ದಿದ್ದು, ಬಟ್ ಯಾಕೋ ಮನ್ಸೊಪ್ಪದಲ್ಲೇ ಜಾವಾ 42ಗೆ ಬಂದಿದ್ದೀನಿ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ, ನಿಂಗೆ ಜನ್ಮಕ್ಕೆ ಹೋಗೋ. ಸೊ ಏನಕ್ಕೆ ರಾಯಲ್ ಎನ್ಫೀಲ್ಡ್ ಬದಲು ಜಾವಾ 42 ತಗೊಂಡೆ? ಏನಿಲ್ಲ ಬ್ರೋ, ಜಾವಾ 42 ತಗೋಬೇಕಂತ ಅಲ್ಲ, ರಾಯಲ್ ಎನ್ಫೀಲ್ಡ್ ತಗೋಬೇಕಂತಾನೆ ನಾನು ದುರ್ಗಕ್ಕೆ ಹೋಗಿದ್ದು, ನಾನು ಅಪ್ಪಾಜಿ ನೋಡಕಂತಾನೆ. ಏನೋ ಗೊತ್ತಿಲ್ಲ, ಫಸ್ಟ್ ಸುಮ್ನೆ ಜಾವಾ ಶೋರೂಮ್ ಹೋಗೋಣ ಅಂತ ಹೋದ್ವಿ. ಎಂಟ್ರೆನ್ಸ್ ದುರ್ಗ ಎಂಟ್ರೆನ್ಸ್ ಎಲ್ಲ ಇತ್ತು. ನೋಡಿದ ತಕ್ಷಣ ನಮ್ಮ ಅಪ್ಪಾಜಿಗೆ ಲೈಕ್ ಆಯ್ತು, ನನಗೂ ಫುಲ್ ರಶ್ ಆಯ್ತು. ರಾಯಲ್ ಎನ್ಫೀಲ್ಡ್ ಅಲ್ಲಿ ನೋಡ್ ಬೇಜಾರಾಯ್ತು. ಏನೋ ಡಿಫ್ರೆಂಟ್ ಆಗಿರುತ್ತೆ ಅಂತ ತಗೊಂಡೆ. ಎಮೋಷನ್ ಹೋದ್ರೂ ಪರವಾಗಿಲ್ಲ, ಹೊಸ ಸೆನ್ಸೇಷನ್ ಅಂತ ತಗೊಂಡೆ. ಅದು ಸೆನ್ಸೇಷನ್ ಎಮೋಷನ್ ಹೋಗಿ ಮೋಷನ್ ಆಗೋಗ್ಬಿಟ್ಟಿದೆ ಈಗ. ನೆಕ್ಸ್ಟ್ ಇವಾಗ ಏನ್ ಗೊತ್ತಾ ದೀಪಕ್, ಏನ್ ಮೈಲೇಜ್ ಸಕಲಾಗಿ ಕೊಡುತ್ತಂತೆ. 60, 70, 80 ಹಂಗೆ 100 ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ರೆ ಹಂಗೆ 100 ಕೊಟ್ಬಿಡುತ್ತೆ ಅಂತಾರೆ. ಆಕ್ಚುಲಿ ಶೋರೂಮ್ ಹೋದಾಗ ಮೈಲೇಜ್ ಅವರು 35 ಕೊಡುತ್ತೆ ಅಂತ ಹೇಳಿದ್ರು. ಓಕೆ, 35 ಕೊಡುತ್ತೆ ಅಂದ್ರು. 30 ಕೊಡುತ್ತೆ. ಲಾಂಗ್ ಹೋದ್ರೆ 35-40 ಕೊಡುತ್ತೆ. ಸಿಟಿಲಿ 30 ಕೊಡುತ್ತೆ ಅಂದ್ರು. ಎಷ್ಟು ಕೊಡ್ತಾ ಇದ್ ಬರುತ್ತಾ ಬ್ರೋ? ಎಷ್ಟು 50 ಕೊಡುತ್ತಾ? 16 ಕೊಡ್ತಿದೆ ಬ್ರೋ. 30 ಅಲ್ಲಿ 16 ಅಲ್ಲಿ ಆಫ್ ನನ್ನ ಜೀವನದಾಗ ಎಂಜಾಯ್ಮೆಂಟ್ ಹೋಗ್ಬಿಟ್ಟಿದೆ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ಹೇಗಿದೆ ಜೀವನ ಇವಾಗ ಅಂತ ಅಲ್ಲ? 16 ಮೈಲೇಜ್ ಇಟ್ಕೊಂಡು ಪೆಟ್ರೋಲ್ ಪ್ರೈಸ್. ಬೈಕ್ ನಮ್ಮ ತಾತಂದು, ಪೆಟ್ರೋಲ್ ನಮ್ಮ ಅಪ್ಪಂದು. ನನ್ ಡ್ರೈವಿಂಗ್ ಅಷ್ಟೇ. ಕೆಲವ್ರು ನನ್ನಂತಾರೆ, ನಿಮ್ಮ ಅಪ್ಪನ ದುಡ್ಡು ಇಟ್ಕೊಂಡು ನೀನ್ ಶೋಕಿ ಮಾಡ್ತಾ ಇದ್ದೆ. ಹೌದು, ನಮ್ಮ ಅಪ್ಪನ್ ನಾನೇ ಹುಟ್ಟಿರೋದು. ನೀವ್ ಯಾರಾದ್ರೂ ಹುಟ್ಟಿದ್ರೆ ಬಂದು ನೀವು ಮಾಡ್ರಿ ಶೋಕಿ, ನಮ್ಮ ಅಪ್ಪನ ದುಡ್ಡು. ಇವಾಗ ಒಳ್ಳೆ ಫೀಲ್ ಅಲ್ಲಿ ಇದೆಯಾ? ಸೊ ಗಾಡಿ ಹೆಂಗ್ ಫೀಲ್ ಕೊಡ್ತಾ ಇದೆ? ಗಾಡಿ ರಾಯಲ್ ಫೀಲ್ ಕೊಡ್ತಿದೆ. ಗಾಡಿ ಬಗ್ಗೆ ಅಷ್ಟೊಂದು ನೆಗೆಟಿವ್ ಮಾತಾಡ್ಬಾರ್ದು. ಗಾಡಿ ಒಳ್ಳೆ ಫೀಲ್ ಇದೆ ಬ್ರೋ. ಏನೇನ್ಲಿ ಸ್ಮೂತ್ ಆಗಿ ಹೋಗುತ್ತೆ, ಕಾರ್ ಹೋದಂಗೆ, ಏನ್ ಸಮಸ್ಯೆ ಇಲ್ಲ. ಓವರ್ ಆಲ್ ಫೀಲ್ ಹೆಂಗಿದೆ? ಲೈಕ್ ಗೊತ್ತಿದ್ಯಾ, ಇಲ್ಲ ಇಲಿ ಮರಿ ಓಡಿಸ್ದಂಗೆ ಇರುತ್ತೆ, ಇದಾರೆ ಲಯನ್ ರೋಡಲ್ಲಿ ಹೋಗ್ತಾರೆ ಲಯನ್. ಬೈಕ್ ಒಂದ್ ಸ್ವಲ್ಪ ಶಾರ್ಟ್ ಇರೋರಿಗೆ ಅದಕ್ಕೆ ಚೆನ್ನಾಗಿ ಜಾವಾ 42 ಆಕ್ಚುಲಿ. ಓಕೆ, ನಮಗೂ ಪರವಾಗಿಲ್ಲ, ಓಡಿಸ್ಬೋದು. ಒಳ್ಳೆ ಸಖತ್ ಫೀಲ್ ಸಿಗುತ್ತೆ. ರಾಯಲ್ ಎನ್ಫೀಲ್ಡ್ ಫೀಲ್ ಬೇರೆ, ಜಾವಾ 42 ಜಾವಾನೇ ಬೇರೆ. ಇದು ಹೆಂಗ್ ಗೊತ್ತಾ ಫೀಲ್ ಕೊಡುತ್ತೆ? ಆನೆ ತರ ಫೀಲ್ ಕೊಡಲ್ಲ, ಒಂಥರ ಸ್ಮೂತ್, ಒಂಥರ ಕುದುರೆ ಮೇಲೆ ಹೋಗ್ತಿರೋ ತರ ಸ್ವಿಂಗಿ ಏನೋ ಹೋಗ್ಬಿಡುತ್ತೆ ಆ ಫೀಲ್. ಇವಾಗ ಐ ಗೆಸ್ ಇದೊಂಥರ ಜಾವಾ 42 ಹೆಂಗ್ ಗೊತ್ತಾ ಬ್ರೋ, ಈಗ ಸ್ಪೋರ್ಟ್ಸ್ ಬೈಕ್ ಇದೆಯಲ್ಲ ಅದು, ಮತ್ತೆ ರಾಯಲ್ ಎನ್ಫೀಲ್ಡ್ ಮಿಕ್ಸ್ಡ್ ಬ್ರೀಡ್ ಆಗಿ ಫಾರ್ಮ್ ಆಗಿದೆ ಈಗ ನಿಮ್ ಗಾಡಿನಲ್ಲಿ. ಇವಾಗ ಸೊ ಯೂಶುವಲ್ ಆಗಿ ನೋಡು, ಸ್ವಲ್ಪ ಹಳೆ ಗಾಡಿಗಳಲ್ಲೆಲ್ಲ ರಿಸರ್ವ್ ಅನ್ನೋ ಕಾನ್ಸೆಪ್ಟ್ ಇದೆ, ಪೆಟ್ರೋಲ್ ಟ್ಯಾಂಕ್ ಅದೇ. ಅದ್ ನಿಮ್ದ್ರಲ್ಲಿ ಇದೆಯಾ ರಿಸರ್ವ್ ಅನ್ನೋ ಕಾನ್ಸೆಪ್ಟ್? ರಿಸರ್ವ್ ಅನ್ನೋ ಕಾನ್ಸೆಪ್ಟ್ ಬ್ರೋ, ನಮ್ದ್ರಲ್ಲಿ ಓನ್ಲಿ ಪೆಟ್ರೋಲ್ ಅಷ್ಟೇ ಕಾನ್ಸೆಪ್ಟ್, ನೋ ರಿಸರ್ವ್. ಪೆಟ್ರೋಲ್ ಹಾಕ್ಸು ಹೊಡಿ ಅಷ್ಟೇ. ಪೆಟ್ರೋಲ್ ಖಾಲಿ ಆದ್ರೆ ಅಲ್ಲೇ ನಿಲ್ಸ್ಬೇಕು, ದಬ್ಬಕ್ಕಂತೂ ಆಗಲ್ಲ. 250, 220, 200 kg ಅದೆಲ್ಲ ದಬ್ಕೊಂಡು ಹೋಗ್ಬಿಟ್ರೆ ನಮ್ಗೆ ಇದಕ್ಕೆ ಹೋಗೋ ಜಿಮ್ಗೆ ಹೋಗೋದೇ ಬೇಡ. ಬೈಕ್ ತಗೊಂಡ್ ದಿಸ ದಬ್ಕೊಂಡು ಇಲ್ಲಿಂದ 1 ಕಿಲೋಮೀಟರ್, ಆ ಕಡೆಯಿಂದ 1 ಕಿಲೋಮೀಟರ್ ಫುಲ್ಲು ಆರ್ಮ್ ಎಕ್ಸರ್ಸೈಸ್, ಲೆಗ್ ಎಕ್ಸರ್ಸೈಸ್, ಹಿಂದೆ ಪುಷ್ ಅಪ್ಸ್, ಪುಷಿಂಗ್, ಪುಲ್ಲಿಂಗ್ ಎಲ್ಲ ಎಕ್ಸರ್ಸೈಸ್, ರನ್ನಿಂಗ್
ನೋಡಿ, ಯಾರಾದ್ರೂ ಫ್ರೀ ಆಗಿ ಜಿಮ್ ಮಾಡ್ಬೇಕು ಅಂದ್ರೆ ಪೆಟ್ರೋಲ್ ಖಾಲಿ ಆದಾಗ ಫೋನ್ ಮಾಡ್ತಾನೆ, ಬಂದ್ಬಿಡ್ರಿ. ಇಂಥವ್ರು ಸಿಕ್ಕಿದ್ರೆ ಬಡಿಯಕ್ಕೆ ನನಗೆ ಎಲ್ಲಿಲ್ಲದ ಆನಂದ. ವಿಟಮಿನ್ ಟ್ಯಾಬ್ಲೆಟೇ ಬೇಡ ನನಗೆ. ಸೊ ಇದೇ ಒಂದು ಮೂಮೆಂಟ್ ಅಲ್ಲಿ ದೀಪಕ್, ನನಗೆ ಗೊತ್ತಿರೋ ಪ್ರಕಾರ ನೀನು ಅದ್ಯಾರೋ ನಿನ್ ಫ್ರೆಂಡ್ ನ ತುಂಬಾ ಸತಿ ಕರೆದಿದ್ಯಂತೆ ಪೆಟ್ರೋಲ್, ರಾತ್ರಿ 8 ಗಂಟೆಗೆ 9 ಗಂಟೆಗೆ ಫೋನ್ ಮಾಡಿ ಬಹಳ ಜನ ಕರ್ತಿದೀನಿ. ಹೌದು, ಇರಿಟೇಷನ್ ಆಗೋಗ್ಬಿಟ್ಟೆ. ಒಂದೊಂದ್ಸತಿ ನನ್ ಫೋನ್ ಮಾಡಿದ್ರೆ ಪೆಟ್ರೋಲ್ಗೆ ಫೋನ್ ಮಾಡಿದ್ರೆ ಎತ್ತತಾನೆ ಇರ್ಲಿಲ್ಲ. ಹಂಗಿದಾರೆ ಪಾಪ. ಅವ್ರಿಗೂ ಎಷ್ಟ್ ಸತಿ ಅಂತ ಕರಿಯಕ್ ಹೇಳು, ಅವ್ರಿಗೂ ಬೇಜಾರಾಗಲ್ಲ. ಆಗುತ್ತೆ, ಏನು ಮಾಡಕ್ಕಾಗಲ್ಲ. ಅದ್ಯಾರು ನಾನು ಇವತ್ತು ಒಬ್ಬ ಸ್ಪೆಷಲ್ ಫ್ರೆಂಡ್ ನಾನು ನೆನ್ಸ್ಕೊಳ್ಳೇಬೇಕು ಬ್ರೋ. ನಿಜವಾಗ್ಲು ಮಳೆ ಬರ್ತಿತ್ತು ಅವತ್ತು ನಾನು ಎಲ್ಲ ಬೇರೆ ಕಡೆ ಹೋಗಿದ್ದೆ. ಏನ್ ಬ್ರೋ, ನಂದು ಬೈಕ್ ಆಫ್ ಆಗೋಗ್ಬಿಟ್ಟಿದೆ. ನಾನು ಮತ್ತೆ ಇನ್ನೊಬ್ಬ ಹೋಟ್ಲ ಕುತ್ಕೊಂಡ್ಬಿಟ್ಟಿದ್ವಿ. ಮಳೆ ಬರ್ತಿದ್ವಿ, ಹೆವಿ ಮಳೆ ಬರ್ತಿದ್ದೆ. ನಿಲ್ಸ್ಬಿಟ್ಟು ನಮ್ಮ ಫ್ರೆಂಡಿಗೆ ಫೋನ್ ಮಾಡಿದೆ, ಯಾರ್ದಾರು ಬೈಕ್ ಇಸ್ಕೊಂಬಂತ. ಅವತ್ತು ಆಕ್ಚುಲಿ ಅವ್ನಿಗೆ ಯಾವ್ದು ಬೈಕ್ ಸಿಕ್ಕಿಲ್ಲ. ಅವ್ನು ನಡ್ಕೊಂಡು ಹೋಗ್ಬಿಟ್ಟು 1 ಕಿಲೋಮೀಟರ್ ಹೋಗಿ ನಡ್ಕೊಂಡು ಪೆಟ್ರೋಲ್ ತಂದು ನೆಕ್ಸ್ಟ್ 1 ಕಿಲೋಮೀಟರ್ ಬೇರೆ ಸೈಡಿಗೆ ಬಂದು ಪೆಟ್ರೋಲ್ ಕೊಟ್ಟು ಹೋಗ್ ಬಂದ. ಅದನ್ನ ಯಾರು ಅಲ್ಲ, ನಮ್ಮ ಫ್ರೆಂಡ್ ಶಿವ ಅಂತ. ನಾನು ಇವತ್ತು ನೆನ್ಸ್ಕೊಂತಿದ್ದೀನಿ, ನೆನ್ಸ್ಕೊಳ್ಳೇಬೇಕೀಗ. ಅದ್ ನೆನ್ಸ್ಕೊಂಡ್ರೆ ಎಮೋಷನಲ್ ಆಗುತ್ತೆ ಬ್ರೋ. ಈಗ ಮೀನ್ ವೆರಿ 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 ಇಂಪಾರ್ಟೆಂಟ್ ಏನ್ ಗೊತ್ತಾ, ಗಾಡಿ ತಗೊಂಡ್ಮೇಲೆ ಅದಕ್ಕೆ ಪೆಟ್ರೋಲ್ ಹಾಕ್ಸ್ಬೇಕು. ಆದ್ರೆ ಅದಕ್ಕೆ ಇನ್ನ ಒಂದು ವಿಷಯ ಇದೆ, ಅದನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಬೇಕು. ಈಗ 1 ವರ್ಷಕ್ಕೆ ನೀನ್ ಎಷ್ಟು ಸತಿ ಅದನ್ನ ಮೇಂಟೆನೆನ್ಸ್ಗೆ ಅಂತ ಸರ್ವಿಸ್ ಕೊಡ್ತೀಯಾ, ಏನ್ ಬಿಲ್ಗಳು ಬರುತ್ತೆ ಅದಕ್ಕೆ, 1 ವರ್ಷಕ್ಕೆ ಟೋಟಲ್ ಆಗಿ ಎಷ್ಟು ಕಾಸ್ಟ್ ಆಗುತ್ತೆ ಅಂದಾಜು? ಅದು ಏನು, ನೀನು ಹೆಂಗ್ ಓಡಿಸ್ತೀಯ ಫಸ್ಟ್ ಅದನ್ನ ಹೇಳ್ಬಿಡು. ನಾನು ಓಡಿಸೋದು ಇಲ್ಲೇ ನಮ್ ಲೋಕಲ್ ಬೆಂಗಳೂರಲ್ಲೇ ಈಗಿರೋದು. ಊರಿಗೆ ಹೋದ್ರೆ ತಗೊಂಡೋಗ್ತಿರ್ತೀನಿ ಒಂದೊಂದ್ ಸೆಮ್ ಮುಗಿದ್ಮೇಲೆ. ಈಗ ಇಂಜಿನಿಯರಿಂಗ್ ಮುಗಿದಿದೆ, ಇಲ್ಲೇ ಹಿಡ್ಕೊಂಡಿದ್ದೀನಿ ಬೆಂಗಳೂರಲ್ಲೇ. ಜೊತೆಗೆ ಅದು ಕಾಸ್ಟ್ ಎಷ್ಟು ಬರುತ್ತೆ ಅಂತ ಬರುತ್ತೆ. ಈಗ ಫಸ್ಟ್ ಒಂದು ಎಲ್ಲೂ ಅಡ್ಡಾಡಲಿಲ್ಲ, ನೀನ್ ಬರೀ 5 ಕಿಲೋಮೀಟರ್ಸ್ ಅರೌಂಡ್ ಡೈಲಿ ಅಡ್ಡಾಡ್ತಿದ್ದೀನಿ ಬೈಕಲ್ಲಿ ಅಂದ್ರೆ, ಹೋಗ್ತಾ 5 ಬರ್ತಾ 5 10 ಹಿಂಗ ಅನ್ಕೊಂಡ್ರು ನಿನಗೆ ತಿಂಗಳ ಒಂದು 2 to 3K ಬೇಕೇ ಬೇಕು. 3K ಪೆಟ್ರೋಲ್. ಅದಾದ್ಮೇಲೆ ನಿನ್ಗೆ ಚೈನಿಂಗ್ ಇವೆಲ್ಲ ಹಾಕ್ಸ್ಬೇಕು ಮಾಮೂಲಿ. ಅದೊಂದು 100 ನಾರ್ಮಲ್ ಸರ್ವಿಸ್, 100-200 ಇಂದ ಬ್ರೇಕು, ಇಂಜಿನ್ ಆಯಿಲ್ ಅವೆಲ್ಲ. ನಿನ್ ಸರ್ವಿಸ್ ಅಂತ ಬಂದ್ರೆ ನೀನು 4-5 ಮಂತ್ಸ್ ಒಂದ್ಸತಿ ಕೊಡ್ಬೇಕು, ಇಲ್ಲಾಂದ್ರೆ 4000-5000 ಒಂದ್ಸತಿ ಕೊಡ್ಬೇಕು. ಅದು ಒಂದ್ಸತಿ ಸರ್ವಿಸ್ ಕೊಟ್ರೆ ನಂದು ಫ್ರೀ ಸರ್ವಿಸ್ 4000 ಬರ್ತಿತ್ತು. ವಿತೌಟ್ ಫ್ರೀ ಅಂದ್ರೆ 5000 ಮಿನಿಮಮ್ ಬರುತ್ತೆ. ಅದು 5000 ಬಿಡ್ರಿ, ಒಂದೊಂದ್ಸತಿ ಕ್ಲಚ್ ಪ್ಲೇಟ್ ಹೋಗುತ್ತೆ, ಒಂದೊಂದ್ಸತಿ ಬ್ರೇಕ್ ಪ್ಯಾಡ್ ಹೋಗ್ತವೆ, ಇನ್ನೊಂದ್ಸತಿ ಏನೋ ಹೋಗ್ತಿರ್ತವೆ. ಅವೆಲ್ಲ ಒಂದೊಂದು ಕಾಸ್ಟ್ 9000, 10,000, 15,000 ಇದೆ. ಎಲ್ಲ ಎಷ್ಟು ರೀಸೆಂಟ್ ಆಗಿ ಒಂದು ಯಾವ್ದಾದ್ರು ಒಂದು ಸರ್ವಿಸ್ ಕೊಟ್ಟಿದ್ರೆ ಎಷ್ಟಾಗಿತ್ತು ಹೈಯೆಸ್ಟ್ ಬಿಲ್ ಇವತ್ತವರೆಗೂ ನಿಂದು? ರೀಸೆಂಟ್ ಆಗ ಇದು ಸರ್ವಿಸ್ ಅಲ್ಲ, ಇದು ವಿತೌಟ್ ಸರ್ವಿಸ್. ಸೆನ್ಸರ್ ಕಿಟ್ ಹೋಗಿತ್ತು, ನೆನಪಲ್ಲಿಲ್ಲ ನನಗೆ. ಸೆನ್ಸರ್ ಕಿಟ್ ಹೋಗಿತ್ತು, ಸ್ಟಾರ್ಟ್ ಮಾಡ್ದಂಗೆ ಆಫ್ ಆಗ್ತಿತ್ತು. ಮಿನಿಮಮ್ ಒಂದು ಸೆನ್ಸರ್ ಕಿಟ್ ಎಷ್ಟಿತ್ತು ಅಂದ್ರೆ 9K ಇತ್ತು. ಪ್ಲಸ್ ಚೈನು ಅದೇ ಟೈಮಿಗೆ ಹೋಗಿತ್ತು, 14-15,000 ರನ್ ಆಗಿತ್ತಲ್ಲ. ಪ್ಲಸ್ 5,000, ಒಂದು 13-14-15,000 ಆಗಿತ್ತು ಬ್ರೋ, ಎಲ್ಲ ಲೇಬರ್ ಚಾರ್ಜ್ ಎಲ್ಲ ಸೇರಿ. ದೀಪಕ್ ಹಂಗೆ ಫಾರ್ವರ್ಡ್ ಮಾತಾಡ್ತಾ ಈಗ ಜಾವಾ 42 ಬೈಕ್ ಏನಿದೆ ಅದರದ್ದು ರಿಲಯಬಿಲಿಟಿ ಹೇಗಿದೆ? ರಿಲಯಬಿಲಿಟಿ ಬ್ರೋ, ಎಸ್ ಏನಿಲ್ಲ ಬ್ರೋ, ಅವಾಗ ಒಂದೊಂದು ಪಾರ್ಟ್ಸ್ ಹೋಗ್ತಿರುತ್ತೆ. ಒಂದೊಂದು 10K ರೆಡಿ ಮಾಡ್ಕೊಳ್ರಿ, ಹಾಕ್ಸ್ತೀವಿ. ಅಂದ್ರೆ ಅದ್ ಬಿಟ್ರೆ ನಿಮ್ ಒಳ್ಳೆ ಹೆವಿ ದುಡ್ಡು ಅದಕ್ಕೆ ಹಾಕ್ತೀನಿ ಅಂದ್ರೆ ನಿಮ್ಗೆ ಹೆವಿ ಪರ್ಫಾರ್ಮೆನ್ಸ್ ಕೊಡುತ್ತೆ, ಅದ್ರಾಗ ಏನಿಲ್ಲ. ಬಟ್ ನಾನು ಏನೊಂದು ಅಡ್ವೈಸ್ ಮಾಡ್ತೀನಿ ಅಂದ್ರೆ ಐಟಿ ಇರೋರು ತನಕ ಹೋಗ್ಬೇಡಿ, ಕುಳ್ಳುಗಿರ್ತಾರೆ. ಮೀಡಿಯಂ ಐಟಿ 5, 6 ಇರೋರಿಗೆಲ್ಲ ಸೂಟೇ ಆಗಲ್ಲ. ಅಂದ್ರೆ ಲೆಂತ್ ಕಡಿಮೆ ಇದೆ ಅಂತ. ಸ್ವಲ್ಪ ಕುಳ್ಳ ಇರೋರು, ಸ್ವಲ್ಪ ಅಲ್ಲ ಮೀಡಿಯಂ ಆಗಿದ್ರೆ ಸಾಕು. ನನಗೆ ಓಕೆ, ನನಗೆ ಒಂಚೂರು ಕಮ್ಮಿ ಇರೋರಿಗೆ ಇನ್ನೊಂದ್ ಸ್ವಲ್ಪ ಪರ್ಫೆಕ್ಟ್. ಅದಕ್ಕಿಂತ ಪರ್ಫೆಕ್ಟ್ ಬೈಕ್ ಏನಿಲ್ಲ. ಹಂಗೆ ಸ್ವಲ್ಪ ಹೈಟ್ ಅಲ್ಲೂ ಕಮ್ಮಿ ಇರ್ಬೇಕು, ಮನಿ ಅಲ್ಲೂ ಜಾಸ್ತಿ ಇರ್ಬೇಕು, ಎರಡರಲ್ಲೂ ಇರ್ಬೇಕು. 2 ಕ್ಯಾಚ್ ಊಟ ಆಗುತ್ತೆ, ಅವ್ರು ಮಾತ್ರ ಹೋಗಿ ತಗೊಳ್ಳಿ ಗಾಡಿ. ದೀಪಕ್, ಇವಾಗ ಏನಪ್ಪಾ ಅಂತ ಹೇಳಿದ್ರೆ ರ್ಯಾಪಿಡ್ ಫೈರ್ ರೌಂಡ್ ಅಂದ್ಬಿಟ್ಟು ಒಂದ್ 4-5 ಕ್ವಶನ್ ಸುಮ್ನೆ ಹಂಗೆ ಪಟ ಹಾಕ್ತೀನಿ, ಹಿಂಗೆ ಪಟ ಆನ್ಸರ್ ಕೊಡ್ತಾರೆ. ಸೊ ಫಸ್ಟ್ ಕ್ವಶನ್, ಬ್ಯಾಕ್ಲಾಗ್ ಬೆಟ್ರಾ ಇಲ್ಲದೆ ಇದ್ರೆ ಸರ್ವಿಸ್ ಬಿಲ್ ಬೆಟ್ರಾ? ರಿಯಾಲಿಟಿ ಮಾಡ್ಬೇಕಂದ್ರೆ ಸರ್ವಿಸ್ ಬಿಲ್ಲೇ ಬೆಟ್ರ್ ಬ್ರೋ. ಹೌದಾ? ಮೆಂಟಲ್ ಪ್ರೆಷರ್ ಆಗಲ್ಲ ಬ್ರೋ. ಸೊ ನೆಕ್ಸ್ಟ್, ನಿಮ್ ಗಾಡಿಗೆ ಪೆಟ್ರೋಲ್ ಹಾಕ್ಸೋದು ಬೆಟರಾ, ಇದಾರೆ ಫ್ರೆಂಡ್ ಗಾಡಿಲಿ ಸುಮ್ಮನೆ ಕುತ್ಕೊಂಡು ಹೋಗಿ ತಿನ್ಸೋದು ಬೆಟರಾ? ಅಬ್ಸಲ್ಯೂಟ್ಲಿ ಫ್ರೆಂಡ್ ಗಾಡಿಲಿ ಹೋಗೋದೇ ಬೆಸ್ಟ್. ಹೌದಾ? ನಿಮ್ ಫ್ರೆಂಡ್ ಕೇಳಲ್ವಾ ಪೆಟ್ರೋಲ್ಗೆ ದುಡ್ಡು ಹಾಕೋ ಅಂತ? ಇಲ್ಲ, ನಮ್ಮ ಫ್ರೆಂಡ್ಸ್ ಎಲ್ಲ ಫುಲ್ ಹೆವಿ ಮನ್ಸಲ್ಲಿ ರಿಚ್. ಅವ್ರು ನೋಡೇ ನಾನು ಕಲ್ತಿರೋದು ಈಗ. ಎಸ್ಪೆಷಲಿ ನಮ್ಮ ಫ್ರೆಂಡ್ ಒಬ್ಬ ಇದ್ದಾನೆ, ಲಕ್ಷೇಗೌಡ ಅಂತ. ಅವ್ನು ನೋಡೇ ನಾನು ಕಲ್ತಿರೋದು. ಲಕ್ಷೇಗೌಡ ನನ್ನ ಹತ್ರ ಇದುವರೆಗೂ, ನಂದು ಮುಂಚೆ ಗಾಡಿ ಇರ್ಲಿಲ್ಲ. ಇದು ಹೇಳ್ಬಿಟ್ರೆ ಎಮೋಷನ್ ಆಗುತ್ತೆ ಇದು. ನನ್ ಪಾಪ ನನ್ ಗಾಡಿ ಇರ್ಲಿಲ್ಲ ಬ್ರೋ ಆ ಟೈಮ್ನಾಗೆಲ್ಲ. ಲಕ್ಷ ಅವರೆಲ್ಲ ಪೆಟ್ರೋಲ್ ಎಲ್ಲ ಇದುವರೆಗೂ ಕೇಳಿಲ್ಲ ಬ್ರಿ. ಎಲ್ಲ ಹಂಗೆ ಒಳ್ಳೆ ನೀಟಾಗೆಲ್ಲ ಸುತ್ತಾರ್ಸೋರು. ಬೆಂಗಳೂರೆಲ್ಲ ತೋರ್ಸಿದ್ದೆ ಅವ್ರು ಇಬ್ರು. ಏನೋ ಖುಷಿ ಆಗುತ್ತೆ.
ಅವರಿಂದ ನೋಡಿ ನಾನು ಸ್ವಲ್ಪ ಕಲ್ತಿದ್ದೀನಿ. ನಾನೀಗ ಯಾರ ಹತ್ರ ಪೆಟ್ರೋಲ್ ನಾನು ಹಾಕ್ಸಕ್ಕೆ ಎಲ್ಲಾರ ಟೂರ್ಗೆ ಹೋದ್ರೆ ಅಷ್ಟೇ, ದೂರ ಹೋದ್ರೆ ಅಷ್ಟೇ ಹೆವಿ 1000 2000 ಬರುತ್ತಲ್ಲ, ಅವಾಗಷ್ಟೇ ಶೇರ್ ಹಾಕೋದು. ಇಲ್ಲೆಲ್ಲ ಕುತ್ಕೊಂಡು ತಿರ್ಗಾಡೋದು, ಹೊರಗಡೆ ಎಲ್ಲ ಹೋದ್ರೆ ಒಂದು 50-20 ಕಿಲೋಮೀಟರ್ ಅವಕ್ಕೆಲ್ಲ ಹಾಕ್ಸಲ್ಲ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ, ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ಕ್ವಶನ್. ಸೊ ದೀಪಕ್, ಇವಾಗ ಜಾವಾ ಗಾಡಿನಲ್ಲಿ ಹೋಗೋದು ಬೆಟ್ರಾ, ಇಲ್ಲದ್ರೆ ಪಾದಯಾತ್ರೆ ಮಾಡ್ಬಿಡೋದು ಬೆಟ್ರಾ? ಎರಡು ಕಷ್ಟ ಐತೆ ಬ್ರೋ. ಇತ್ತೀಚೆಗೆ ಯಾಕೋ ಒಂಥರ ನೆಮ್ಮದಿನೇ ಇಲ್ಲ ಆಗ್ಬಿಟ್ಟು ಪಾದಯಾತ್ರೆನೇ ಬೆಟರ್ ಅನ್ಸ್ತಿದೆ ಬ್ರೋ. ಪಾದಯಾತ್ರೆ ಮಾಡ್ಕೊಂಡು ಆರಾಮ ಒಂದ್ ಹಾಡ್ ಹಾಕೊಂಡು ಫೀಲ್ ಆಗಿ ಹೋಗ್ಬಿಟ್ರೆ ಮುಗಿದೋಯ್ತು. ಪಾದಯಾತ್ರೆನೇ ಬೆಟರ್. ಇಲ್ಲಿಂದ ಧರ್ಮಸ್ಥಳ ಹಂಗೆ ಹೋಗ್ಬಿಡ್ಬೋದು ಅಂತ. ಪಕ್ಕದ ಅಂಗಡಿಗೆ ಹೋಗೋದಷ್ಟೇ. ಸೊ ದೀಪಕ್, ಇವಾಗ 2.5 ಲಕ್ಷ ಗಾಡಿ ಇದು, 2.6 ಟು ಬಿ ಮೋರ್ ಪ್ರಿಸೈಸ್. ಇದನ್ನ ಕೊಟ್ಟು ಇದ್ಯಾವುದೋ ಬೈಕ್ ತಗೊಳೋದ್ ಬಿಟ್ಟು ಇಷ್ಟು ಮೇಂಟೆನೆನ್ಸ್ ಅದು ಇದು ಅಂತ್ಯಾ, ಇದೇ ಮೇಂಟೆನೆನ್ಸ್ ಇದೇ ಇದಕ್ಕೆ ಯಾವ್ದು ಸೆಕೆಂಡ್ ಹ್ಯಾಂಡ್ ಕಾರ್ ಬಂದ್ಬಿಟ್ರೋದಲ್ಲ? ಅದೇ ಬ್ರೋ, ಈಗ ಬರ್ತಿದೆ ನನ್ನ ತಲೆಗೆ. ಮುಂಚೆ ಏನಾದ್ರು ಬಂದ್ಬಿಟ್ಟಿದ್ರೆ ಪಕ್ಕ ಶಿಫ್ಟ್ ಅಥವಾ ಯಾವ್ದೋ ಒಂದ್ ತಗೊಂಡು ನಮ್ ಫ್ರೆಂಡ್ಸ್ ಗಳೆಲ್ಲ ಒಂದ್ 5 ಜನ ಹಾಕೊಂಡು ಕಿರಿಕ್ಪೇಟೆ ಹಿಂಗ್ ಬರ್ತಾರಲ್ಲ, ಹಂಗ್ ಬಂದ್ಬಿಡ್ತಿದ್ದೆ ನಾನು. ಈಗ ಇನ್ನೊಂದ್ ಹೇಳಕ್ ಇಷ್ಟಪಡ್ತೀನಿ ಬ್ರೋ, ಎಲ್ಲ ಯಾರು ಬೈಕ್ ತನಕ್ ಹೋಗ್ಬೇಡಿ. ನಾನ್ ತಪ್ಪು ಮಾಡಿದೆ ಅಂತ ನೀವು ತಪ್ಪು ಮಾಡಕ್ ಹೋಗ್ಬೇಡಿ. ನಿಮ್ ಮನೆ ಅದನ್ನೇ ದುಡ್ಡಿರುತ್ತೆ, ಅದನ್ನ ಎಲ್ಲಾದ್ರೂ ಸ್ಟಾಕ್ ಮಾರ್ಕೆಟ್ ಯಾರು ನಿಮ್ ನಾಲೆಡ್ಜ್ ಇದ್ರೆ ಉಪಯೋಗಿಸಿ. ಅಥವಾ ಬ್ಯಾಂಕ್ ಅಲ್ಲಿ FD ಇಡೋದಾಗಿರ್ಲಿ, ಅದೇ ದುಡ್ಡು ನೀವು ನನಗೆ ಈ ತರ ನನ್ 2.5 lakhs ಪ್ಲಸ್ 1.2 4 lakhs 4.5 lakhs ಅದು ಉಳಿಸ್ಕೊಂಡಿದ್ರೆ ನಾನು ನೆಕ್ಸ್ಟ್ ಈಗ ಬಿಸ್ನೆಸ್ ಮಾಡಕ್ಕೆ ಒಂದು ಇದಿರೋದು, ಅಮೌಂಟ್ ಇರೋದು, ಇನ್ವೆಸ್ಟ್ಮೆಂಟ್ ಇರೋದು. ಯಾವ್ದೇ ಕಾರಣಕ್ಕೂ ನಾನು ಮಾಡಿ ತಪ್ಪು ನೀವು ಮಾಡಬೇಡಿ. ಇದು ಎಲ್ರಿಗೂ ಹೇಳ್ತಿದ್ದೀನಿ, ಪ್ಲೀಸ್ ಯಾರು ಬೈಕ್ ಎಲ್ಲ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಒಂದು 20-30,000 ತಗೊಳ್ಳಿ. ಇದೇ ಕೊನೆಗೆ ಕೊಡ್ತಿರೋ ಮೋಟಿವೇಶನ್ ನಿಮ್ಗೆ. ಹಂಗೆ ಹೋಗ್ಬೇಕಾದ್ರೆ ಇವಾಗ ಗಾಡಿ ಏನಕ್ಕೆ ಒಳ್ಳೇದಿದು ಜಾವಾ ಗಾಡಿ? ಪೃಥ್ವಿ, ಏನಿಲ್ಲ ಅಂದ್ರೂ ನಿನಗೆ ಮಿಕ್ಸ್ಡ್ ಬ್ರೀಡ್ ಏನಾರ ಬೇಕಂದ್ರೆ ಇದು ಒನ್ ಆಫ್ ದ ಬೆಸ್ಟ್ ಚಾಯ್ಸ್. ಅದ್ರ ಬಗ್ಗೆ ಏನಿಲ್ಲ. ಒಳ್ಳೆ ಹೆವಿ ನುಗ್ಗದು, ಹೆವಿ ಪರ್ಫಾರ್ಮೆನ್ಸ್, ಹೆವಿ ಲುಕ್, ನೀವು ಗಾಡಿ ಮೇಲೆ ಸಖತ್ ಕಾಣ್ಬೇಕು ಅಂತ ಏನಾರ ನಿಮ್ಗೆ. ನನಗೆ ನಾನು ಆ ಮೋಟಿವೇಶನ್ ಆಗಿಲ್ಲ. ನಿಮ್ಗೆ ಯಾವ್ದಾದ್ರು ನಿಮ್ ಗರ್ಲ್ ಫ್ರೆಂಡ್ಸ್ ಏನಾರ ಮೆಚ್ಚಿಸ್ಬೇಕಂದ್ರೆ ಈ ಗಾಡಿ ತಂದು ನಿಲ್ಸ್ಬಿಡ್ರಿ, ಒಂದ್ ಒಳ್ಳೆ 0 ಕಟ್ ಹೊಡೆದ್ಬಿಟ್ಟು. ಇಂಥವ್ರು ಸಿಕ್ಕಿದ್ರೆ ಬಡಿಯಕ್ಕೆ ನನಗೆ ಎಲ್ಲಿಲ್ಲದ ಆನಂದ. ವಿಟಮಿನ್ ಟ್ಯಾಬ್ಲೆಟೇ ಬೇಡ ನನಗೆ. ಎಂಡಲ್ಲಿ ಇವಾಗ ನಮ್ಗೆ ಏನ್ ಅರ್ಥ ಆಗ್ತದೆ ಅಂದ್ರೆ ಗೈಸ್, ಗಾಡಿ ಸ್ವಲ್ಪ ಹೆವಿ ಕಾಸ್ಟ್ ಗಾಡಿ. ಅಂದ್ರೆ ಇವಾಗ ನೀವೊಂದು 5 ಲಕ್ಷ 10 ಲಕ್ಷ ಗಾಡಿನ ಹೇಗೆ ಮೇಂಟೆನೆನ್ಸ್ ಮಾಡ್ತೀರಾ, ಅದು ನಿಮ್ಗೆ 2.5 ಲಕ್ಷ ಗಾಡಿ ಸಿಗ್ತಾ ಇದೆ. ಆದ್ರೆ 5 ಲಕ್ಷ 6 ಲಕ್ಷ ಗಾಡಿ ಅಂದ್ರೆ ಹೆವಿ ಬಜೆಟ್ ವೆಹಿಕಲ್ಸ್ ಏನು ಮೇಂಟೆನೆನ್ಸ್ ಇರುತ್ತೆ, ಅದೇ ಮೇಂಟೆನೆನ್ಸ್ ನ ಇಲ್ಲಿ ನಾವು ಮಾಡ್ತಾ ಇದೀವಿ. ಸೊ ಯಾರಾದ್ರೂ ಒಂದು 5 ಲಕ್ಷ ಆ ತರ ಬಜೆಟ್ ಅಲ್ಲಿ ಒಳ್ಳೆ ಲುಕ್ ಇರೋ ಗಾಡಿ ನೋಡ್ತಾ ಇದ್ರೆ, ಟೂರಿಂಗ್ ಮಾಡೋದಕ್ಕೆ ಅಂತ ಗಾಡಿ ನೋಡ್ತಾ ಇದ್ರೆ, ಇಟ್ ಇಸ್ ಬೆಟರ್ ನೀವು ಫಸ್ಟ್ ಜಾವಾ 42 ಬನ್ನಿ. ಟೂರಿಂಗ್ ಎಲ್ಲ ಬರಲ್ಲ, ಲೋಕಲ್ ಊರಲ್ಲಿ ಅಷ್ಟೇ. ಟೂರಿಂಗ್ ಅಂದ್ರೆ ಅಫ್ಕೋರ್ಸ್ ಅಂದ್ರೆ ಓನ್ಲಿ ಹೈವೇ ರೈಡ್ಸ್ಗೆ ಅಷ್ಟೇ. ಆಫ್ ರೋಡ್ಗೆಲ್ಲ ಯೋಚನೆ ಮಾಡಬೇಡಿ ಈ ಗಾಡಿನ. ಸೊ ನಮ್ಗೆ ಈ ತರ ಒಂದು ಐಡಿಯಾ ಬರ್ತದೆ ಅಂದ್ರೆ 5 lakh ರೇಂಜ್ ಹೋಗೋದ್ರ ಬದಲು 2.5 lakh ರೇಂಜ್ ಅಲ್ಲಿ ಬಂದು ಅದೇ ಮೇಂಟೆನೆನ್ಸ್ ನ ನಾವಿಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದಾಗಿರುತ್ತೆ. ಅಷ್ಟು ದುಡ್ಡಿದ್ರೆ ನೀವು ತಗೊಳ್ಬೋದಾಗಿರುತ್ತೆ. ನೋಡಿದ್ರಲ್ಲ, ದೀಪಕ್ ಒಬ್ಬ ಜಾವಾ 42 ಓನರ್ ಆಗಿ, ಒಂದು ಮಿಡಲ್ ಕ್ಲಾಸ್ ಓನರ್ ಆಗಿ ಅವ್ರಿಗೆ ಹೇಗೆ ಫೀಲ್ ಆಗ್ತಾ ಇದೆ ಅನ್ನೋದನ್ನ. ಸೊ ನೀವೇನಾದ್ರೂ ರಿಚ್ ಓನರ್ ಆಗಿದ್ರೆ ನಿಮ್ಗೇನು ಅನ್ಸಲ್ಲ. ಸೊ ಇದೇ ಒಂದು ಇದರಲ್ಲಿ ನಿಮ್ಗೆ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಫಾಲೋ ಮಾಡ್ಕೊಳ್ಳಿ ನಮ್ಮನ್ನ. ನಾವು ಎಲ್ರಿಗೂ ಸಿಗ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ. ಪ್ರೋತ್ಸಾಹಿಸಿದ ನಿಮಗೆಲ್ಲರಿಗೂ ಹೃದಯದ ಧನ್ಯವಾದಗಳು.